ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಜೈವೀರ್ ಕರ್ನಾಟಕ ರಾಜ್ಯದ ಸಾಮಾಜಿಕ ಅನ್ಯಾಯಕೋರ ಸಿದ್ದರಾಮಯ್ಯನವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೀಡೋದಕ್ಕೆ ಹೋಗ್ತಾ ಇರುವಂತಹ ಎಚ್ಚರಿಕೆ ಏನು ಅಂತಂದ್ರೆ, ದ ಬಿಗ್ಗೆಸ್ಟ್ ಬ್ಲಾಕ್ ಮೇಲರ್ ಮಹದೇವಪ್ಪ, ಆತನ ಬ್ಲಾಕ್ ಮೇಲ್ಗೆ ಒಳಗಾಗಿರುವಂತಹ ನೀವು ಮತ್ತು ನಿಮ್ಮ ಪಕ್ಷ ಇಲ್ಲಿ ಕೆಲವೇ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಎಂತಹ ಅಧೋಗತಿಗೆ ತಲುಪ್ತೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಮತ್ತು ಇವತ್ತು ನಡೆದ ಸಭೆ. ಮೊದಲನೇದಾಗಿ ನಾವು ನಿರ್ಣಯ ಮಾಡಿದ್ದೀವಿ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಉಪಚುನಾವಣೆ ಇದೆ ಅಲ್ಲಿ ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ. ಇದು ಸತಸಿದ್ಧ. ಆ ಒಂದು ನಿರ್ಣಯವನ್ನ ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ವೇಳೆ ಆ ಚುನಾವಣೆಗೆ ಮುಂಚೆ ನೀವು ಒಳ ಮೀಸಲಾತಿ ನ್ಯಾಯವನ್ನು ನಮಗೆ ಕೊಟ್ಟಿದ್ದಾದ್ರೆ ನಾವು ನಿಮ್ ಕೈ ಹಿಡಿಯೋದಕ್ಕೂ ಕೂಡ ಮುಂದಾಗ್ತೀವಿ. ಎರಡೂ ಕೂಡ ನಿಮಗೆ ಜ್ಞಾಪಕದಲ್ಲಿದೆ. ಮತ್ತೆ ಮುಂದುವರೆದಂತೆ ಇದೇ ರೀತಿಯಾದಂತಹ ಒಳ ಮೀಸಲಾತಿ ಅನ್ಯಾಯವನ್ನು ನೀವು ಮುಂದುವರಿಸಿದ್ದೆ ಆದ್ರೆ ನಾವು ಇಡೀ ಮಾದಿಗ ಸಮುದಾಯದಿಂದ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈ ಒಳ ಮೀಸಲಾತಿಯ ಅನ್ಯಾಯದಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಚ್ ಸಿ ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡ್ಲಿ ನೋಡಬೇಡ ಅನ್ನುವಂತ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನೀವು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಾಗಬಾರ್ದು ಅನ್ನೋದಾದ್ರೆ ಮೊನ್ನೆ ಏನು 27ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿನಲ್ಲಿ ಡಿಪಿಆರ್ ನಿಂದ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರಿ. ಅದನ್ನ ಸಂಪೂರ್ಣವಾಗಿ ಯಾವುದೇ ಷರತ್ತುಗಳಿಲ್ಲದೆ ಕೂಡಲೇ ಅದನ್ನ ವಾಪಸ್ ತಗೋಬೇಕು. ಅದನ್ನ ವಾಪಸ್ ತಗೊಳ್ಳದೆ ಹೋದ್ರೆ ನಿಮ್ಮ ಪಕ್ಷದ ನಿಮ್ಮ ರಾಜಕಾರಣದ ಮರಣ ಶಾಸನವನ್ನ ನಾವು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಕೊನೆಯಲ್ಲಿ ನಾನು ಹೇಳೋಕೆ ಇಷ್ಟಪಡೋದು, ನಾವೇನು 6ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಸಾಧ್ಯವಾದಲ್ಲ ಬಂದು ಪ್ರತಿಭಟನೆ ಮತ್ತೆ ಏನೋ ಜಾಥಾಗಳು, ಎಂಎಲ್ಎ, ಎಂಪಿ, ರಾಜ್ಯಸಭಾ ಸದಸ್ಯರು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳ ಮನೆಗಳಿಗೆ, ಎಂಎಲ್ಎಗಳಿಗೆ, ಶಾಸಕರ ಮನೆಗಳಿಗೆ ಮುತ್ತಿಗೆ ಆಗುವಂಥದ್ದು, ಸಚಿವರ ಮನೆಗಳಿಗೆ ಮುತ್ತಿಗೆ ಆಗುವಂಥದ್ದು, ಆ ಸಂದರ್ಭದಲ್ಲಿ ಏನಾದ್ರೂ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಬಂಧುಗಳಿಗೆ ಪ್ರಾಣಾಪಾಯ ಉಂಟಾಯಿದ್ರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಇದನ್ನ ಕೇವಲ ಕಾಗಕ್ಕ ಗೂಬಕ್ಕನ ಕಥೆ ಹೇಳುವ ರೀತಿಯಲ್ಲಿ ಪ್ರತಿಭಟನೆಯನ್ನ ಕರೆ ಕೊಟ್ಟಿರೋದಲ್ಲ. ಮಾಡು ಇಲ್ಲವೇ ಮಡಿ, ಇದು ನಿನ್ನ ಸಮುದಾಯದ ಕೊನೆಯ ಅಸ್ತಿತ್ವ. ಈ ಪ್ರಶ್ನೆಗೋಸ್ಕರ ನೀವು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಬಹಳ ಕಠಿಣ ನಿರ್ಧಾರದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಆ ಹೋರಾಟದ ನಿರ್ಧಾರ ಜೊತೆ ನಾವಿರ್ತೀವಿ. ಏನಾದ್ರೂ ಪ್ರಾಣಾಪಾಯ ಆದ್ರೆ ಕೊಲೆಗಡಕ ಸರ್ಕಾರ ಅನ್ನುವಂತ ಹಣೆಪಟ್ಟಿಯನ್ನ ನೀವು ಒತ್ಕೋಬೇಕಾಗ್ತದೆ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಅದನ್ನು ಮೀರಿ 12ನೇ ತಾರೀಕು ಸೆಷನ್ ನಡೀತಾ ಇರ್ತದೆ. ಅದು ಕ್ಯಾಬಿನೆಟ್ ಇದೆ. ಗುರುವಾರ ಬೆಂಗಳೂರಿನಲ್ಲಿ ಏನು ಒಂದು ಮಹಾ ಪ್ರತಿಭಟನಾ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೀವಿ. ಆ ಮೂಲಕ ಕೂಡ ಬೆಂಗಳೂರಿನಲ್ಲಿ ನಮ್ಮ ಪ್ರತಿಭಟನೆಗಳನ್ನ ಹತ್ತಿಕ್ಕೋಲಿಕ್ಕೆ ನೀವು ಪೊಲೀಸರು ಬಂದೇ ಬರ್ತಾರೆ. ನಮ್ಮ ತೆರಿಗೆ ತಗೊಂಡ್ರಂತ ನಿಮ್ಮ ಪೊಲೀಸರು ಬೂಟ್ಗಳೇ ನಮ್ಮನ್ನ ಮೆಟ್ಟಕ್ಕೆ ಬರ್ತವೆ. ನಾವ್ ಯಾವುದಕ್ಕೂ ಎದೆಗುಂಡಲ್ಲ. ನೀವು ಗುಂಡಾಕಿದ್ರು ಸರಿ, ಬೂಟ್ ಹಾಕಿದ್ರು ಸರಿ, ನಮ್ಮ ಪ್ರತಿಭಟನೆಯಲ್ಲಿ ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಅದನ್ನ ಎಲ್ಲ ಹಿರಿಯರ ಮುಖಂಡತ್ವದಲ್ಲಿ ಇವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಿವಿ. ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಕಾರಣ. ಕೊಲೆಗಳಿಗ ಸರ್ಕಾರವನ್ನು ಹಣೆಪಟ್ಟಿ ಒತ್ಕೊತೀರಿ. ಬ್ಲಾಕ್ ಮೇಲರ್ಗಳ ತಂತ್ರಕ್ಕೆ ಈಡಾಗಿರೋದ್ರಿಂದ ಈ ಒಂದು ಮಾದಿಗ ಸಮುದಾಯದ ಮಕ್ಕಳ ಶಾಪ ನಿಮ್ಮನ್ನ ಸುಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಾರೆ. ಜೈ ಮಾದಿಗ! ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.